ಭಕ್ತನಾದ ದಾವೀದ ನಿನ್ನ ಆಲಯಕ್ಕೆ ಹೋಗುವಾಗ, ನಿನ್ನ ಅಂಗಳಕ್ಕೆ ಹೋಗುವಾಗ ಕಾಣಿಕೆಯನ್ನು ನಿನ್ನನ್ನು ಗೌರವಿಸುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಯೇಸು ಸ್ವಾಮಿ ಹುಟ್ಟಿದಾಗ ಮತ್ತಾಯಿ 2:11 ರಕ್ತಬೋಳ, ಬಂಗಾರ, ಧೂಪ ಆರತಿಗಳಿಂದ ಯೇಸು ಸ್ವಾಮಿಯನ್ನು ಘನಪಡಿಸೋಕ್ಕೋಸ್ಕರ, ಗೌರವಿಸೋಕ್ಕೋಸ್ಕರ ಕಾಣಿಕೆಯನ್ನು ಸಾಗಿದೆ ಅಲ್ಲಿಯ ಶಾಸ್ತ್ರ. ಹಾಗೆ ಮಲದ ಪುಣ್ಯ ಜಯದಲ್ಲಿ ನೀವು ನನ್ನನ್ನು ಕತ್ತುಕೊಳ್ಳುತ್ತಿದ್ದೀರೋ, ಏನನ್ನು ಕತ್ತುಕೊಳ್ಳುತ್ತಿದ್ದೀರೋ ಎಂಬುದಾಗಿ ಭಾವಿಸುತ್ತೀರೋ, ದಶಮಾಂಶವನ್ನು ಕತ್ತುಕೊಳ್ಳುತ್ತಿದ್ದೀರಿ. ದಶಮಾಂಶ ನಮಗೆ ಪ್ರತ್ಯೇಕಿಸಬೇಕಾದ ಪದ. ಅದನ್ನು ನೀವು ಪ್ರತ್ಯೇಕಿಸುತ್ತಿರುವುದೇ ಆದರೆ ಪರಲೋಕದಲ್ಲಿ ದ್ವಾರಗಳ ನಡೆಯಲಾರದಷ್ಟು ಸ್ವರವನ್ನು ಸುರಿಸುತ್ತದೆ. ನಿನ್ನಿಂದ ಏನು ಕತ್ತುಕೊಳ್ಳುತ್ತೇವೆ ಎಂಬುದಾಗಿ ಹೇಳ್ತಿರೋ ಕತ್ತುಕೊಳ್ಳುತ್ತೇವೆ, ಅದನ್ನು ಪ್ರತ್ಯೇಕಿಸಬೇಕಾಗಿದೆ. ಅದು ನನ್ನ ಕಾಣಿಕೆ. ನನ್ನ ಆಲಯ ಶೂನ್ಯವಾಗದಂತೆ ನೀವು ಆ ವಿಷಯದ ಎಚ್ಚರ ತಗೊಳ್ಳಬೇಕು. ಮಲಾಕಿ 1 ನಾವು ಓದುವಾಗ ಅಲ್ಲಿ ಅನ್ನಿಸ್ತೇವೆ. ಹಾಗಿದ್ರೆ ಕಾಣಿಕೆಯಲ್ಲಿ ನಮ್ಮ ಸಮರ್ಪಣೆ ಇರಬೇಕೆಂಬುದಾಗಿ ದೇವರ ವಾಕ್ಯ. ನಾವು ಸಮರ್ಪಿಸ್ತಿದ್ದೆವು, ದಶಮಾಂಶವನ್ನು ಪ್ರತ್ಯೇಕಿಸ್ತಿದ್ದೆವು. ಯಜ್ಞ ಅರ್ಪಿಸುವುದಕ್ಕಿಂತ ನನ್ನ ಮಾತು ಕೇಳುವುದು ಉತ್ತಮ. ನನ್ನ ವಾಗ್ದಾನಗಳಿಗೆ, ನನ್ನ ಮಾತುಗಳಿಗೆ ವಿಧೇಯನಾಗುವುದು ನಿಜವಾಗುವುದು ಯಜ್ಞಕ್ಕಿಂತ ದೊಡ್ಡ ಅರ್ಪಣೆಯನ್ನು ಮಾಡಿದೆ. ನಾನು ನಿಮ್ಮ ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ, ನಿಮ್ಮ ಸಮರ್ಪಣೆಗೆ ಮೆಚ್ಚುವುದಿಲ್ಲ. ಅಂದು ಅಬ್ರಹಾಮ ತನ್ನ ಒಬ್ಬನೇ ಮಗನನ್ನು 3 ವರ್ಷದ ದೇವರು ಕೊಟ್ಟರು. ದೇವರು ಕೇಳುವಾಗ ಅರ್ಪಣೆ ಮಾಡಲಿಕ್ಕೆ ಹಿಂದೆ ದೇವರು ಕಾಣಿಕೆಯನ್ನು ಕೊಟ್ಟರು, ದೇವರಿಗೆ ಕೊಟ್ಟು ಅಂತ ದೇವರೇ ಬೇರೆ ಕುರಿಯನ್ನು ಪೊದೆಯಲ್ಲಿ ಇಳಿಸಿ ನಿನ್ನ ಭಕ್ತಿಗೆ ನಾವು ಮೆಚ್ಚುತ್ತೇವೆ. ನೀನು ಏನು ನನಗೋಸ್ಕರ ನೀನು ಏನು ಬೇಕಿದ್ರು ಮಾಡ್ತೀನಿ ನನಗೋಸ್ಕರ. ಯಾಕಂದ್ರೆ ನಿನ್ನ ರಕ್ತದಲ್ಲಿ ನಾನೇ ಇದ್ದೀನಿ. ನೀನು ನನ್ನ ಆಪ್ತ ಸ್ನೇಹಿತ. ನೀನು ದೇವರಿಗೆ ಭಯಪಟ್ಟುಳ್ಳ ಮನುಷ್ಯ. ಆದ್ದರಿಂದ ನಿನ್ನ ವಿಷಯದಲ್ಲಿ ನಾನು ಏನು ಸಂಕಲ್ಪ ಇಟ್ಟಿದ್ದೀನೋ ಅವೆಲ್ಲವೂ ನೆರವೇರಿಸ್ತೀನಿ. ಕಾರಣ ದೇಶವು ಹಾಗಿದ್ರೆ ನಮ್ಮ ಒಂದು ಕಾಣಿಕೆಯನ್ನು ಅರ್ಪಿಸುವುದನ್ನು ನಾವು ಸಮರ್ಪಣೆಯಿರಬೇಕು. ಇನ್ನು ನಮ್ಮ ದೇಹ ಜೀವದ ಅಂಗಗಳನ್ನು ದೇವರಿಗೆ ಸಮರ್ಪಣೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ರೋಮ 6:3 ನೀತಿ ಕೃತ್ಯಗಳನ್ನು ಮಾಡೋದಕ್ಕೋಸ್ಕರ ನನ್ನ ಅಂಗಗಳನ್ನು ನಾನು ನಿನಗೆ ಸಮರ್ಪಿಸ್ತೇನೆ. ಕೈಯಿಂದ, ಕಾಲಿನಿಂದ, ದೇಹದ ಎಲ್ಲ ಪಾಠಗಳಿಂದಲೂ ನೀತಿ ಕೃತ್ಯಗಳನ್ನೇ ಮಾಡೋದಕ್ಕೋಸ್ಕರ ನಾವು ಸಮರ್ಪಣೆಯಿದೆ. ಕಣ್ಣಿನಿಂದ ನೋಡುವುದಾದರೆ ಯೋಗ 31 ಮಂತ್ರದಲ್ಲಿ ಹೇಳುತ್ತೆ, ನಾನು ಯುವತಿಯನ್ನಾಗಿ ದುಷ್ಟ ಕಾರ್ಯಗಳನ್ನಾಗಿ ಕಣ್ಣಿನಿಂದ ನೋಡದೆ ಕೆಟ್ಟದನ್ನು ಮಾಡಬೇಕೆಂಬುದಾಗಿ ಕಣ್ಣಿಗೆ ಒಡಂಬಡಿಕೆ ಮಾಡಿದ್ದೇನೆ. ನನ್ನ ಕಣ್ಣಲ್ಲಿ ಕೆಟ್ಟದನ್ನು ನೋಡದಂತೆ ಸಮರ್ಪಣೆ ಮಾಡಿದ್ದೇನೆ. ನಾನು ಸದಾ ಶುದ್ಧ ಮನಸ್ಸಿನಿಂದ ನನ್ನ ಕಣ್ಣನ್ನು ಇಟ್ಟುಕೊಳ್ಳುತ್ತೇನೆ. ನನ್ನ ಕಣ್ಣಿಗೆ ಯಾವ ರೋಗವೂ ನನ್ನ ಕಣ್ಣು ಅಲರ್ಟಾಗಿರಬೇಕು. ನನ್ನ ಕಣ್ಣು ಪರಿಶುದ್ಧವಾಗಿರಬೇಕು. ಈ ದೇಹದಲ್ಲಿರುವ ಕಣ್ಣಿನ ಅಂಗವನ್ನು
ಇನ್ನಿತರ ಭಕ್ತರು ನಾಲಿಗೆ ಬಗ್ಗೆ ಹೇಳಿದ್ದಾರೆ. ಏನಂದ್ರೆ ಸುಮ್ಮನೆ ಮಾತಾಡುವ ಮತ್ತಾಯ 12:36 ವಚನ. ಸುಮ್ಮನೆ ಮಾತಾಡುವಂತ ಮಾತುಗಳಿಗೆ ನಾವು ಲೆಕ್ಕ ಕೊಡಬೇಕು. ನಿನ್ನ ಮಾತಿನಿಂದಲೇ ನಿರಪರಾಧಿ, ನಿನ್ನ ಮಾತಿನಿಂದಲೇ ಅಪರಾಧಿ. ನಾಲಿಗೆಯಲ್ಲಿ ನಾವು ಯಾರ ಬಗ್ಗೆ ಅನ್ಯಾಯವಾಗಿ ಮಾತಾಡೋಣ, ಇದ್ದದ್ದಲ್ಲಿದ್ದ ಹಾಗೆ ಹೇಳ್ತೇವೆ. ಯಾರ ಬಗ್ಗೆ ಮಾತಾಡಿದ್ರೆ ಇದ್ದದ್ದಲ್ಲಿದ್ದ ಹಾಗೆ ಹೇಳ್ತೇವೆ. ಕೆಲವರು ಉದ್ದೇಶಿ ಅದಕ್ಕೆ ತಾಳ ಹಾಕಿ ಯಾವುದೋ ಸುತ್ತು ಬಳಸಿ ಚಾಡಿ ಹೊತ್ತಿಗೆ ಬರ್ತಾರೆ. ನೇರವಾಗಿ ಹೇಳಲಿಕ್ಕಾಗಲ್ಲ, ನನ್ನ ಮನಸ್ಸು ಅಬದ್ಧ. ಸುತ್ತಿ ಬಳಸಿ ಹೇಗೆ ಕೆಲಸ ಅಂತ ಟೈಮಲ್ಲಿ ದೇವ ಭಯ ಇದ್ರೆ ಆ ನಾಲಿಗೆ ನಿಮ್ಮನ್ನು ಕಾಪಾಡುತ್ತೆ. ಸುತ್ತಿ ಬಳಸಿ ಹೇಳುವಾಗ ನಡ್ಕೊಂಡ್ಬರ್ತಾಗುತ್ತೆ, ಅವತ್ತೇ ಪೆಟ್ಟು ಬೀಳುತ್ತೆ. ಉದ್ದಕ್ಕೆ ಪೆಟ್ಟು ಬೀಳಲ್ಲ, ಅವತ್ತೇ ಪೆಟ್ಟು ಬೀಳುತ್ತೆ. ಅವಾಗ ನೀವು ಭಯ ಕಾಣ್ತಾರ, ಭಯ ಭೀತಿಯಿಂದ ನಾಲಿಗೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಮತ್ತೆ ನಾಲಿಗೆಯನ್ನು ಕೆಟ್ಟದನ್ನು ಮಾತಾಡಲ್ಲ, ಅಥವಾ ಉದ್ದೇಶಿ ಕಲ್ಪಿಸಿ ಮಾತಾಡಲ್ಲ. ಇದ್ದದ್ದನ್ನು ಮಾತಾಡ್ತಾರೆ, ಇದ್ದದ್ದನ್ನು ನೇರವಾಗಿ ಮಾತಾಡಿ ಏನೂ ತಪ್ಪಿಲ್ಲ. ದಟ್ ಇಸ್ ನಾಟ್ ಚಾಡಿ. ಅದನ್ನು ನಾವು ಹೇಳ್ಬೋದು. ಅದನ್ನು ಹೇಳುವಾಗ ಇಬ್ಬರ ಜಾಗೃತಿಗೆ ಎಚ್ಚರಿಕೆಗೋಸ್ಕರ ಅಥವಾ ಇತರಗಳನ್ನು ಸಂರಕ್ಷಿಸುವುದಕ್ಕೋಸ್ಕರ ಅಥವಾ ಇತರರು ನಾಲಿಗೆಯನ್ನು ಪಾಪ ಮಾಡದೆ ದೋಷ ಕಟ್ಟಿಕೊಳ್ಳದೆ ಅವರನ್ನು ಹೇಳ್ಕೊಳ್ಳೋದಕ್ಕೋಸ್ಕರ ಆ ಚಿಂತನೆ ಮಾಡಿದ್ರೆ ನೇರವಾಗಿ ಜೋರಾಗಿ ಅವಶ್ಯಕ ದೇವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಹೀಗೆ ಸುಮ್ಮನೆ ಮಾತಾಡುವ ಪ್ರತಿಯೊಂದು ವಿಷಯಕ್ಕೆ ಒಪ್ಪಿಸಬೇಕಾಗಿದೆ. ನಿನ್ನ ಮಾತಿನಿಂದಲೇ ನಿಮ್ಮ ಅಪರಾಧ, ನಿನ್ನ ಮಾತಿನಿಂದಲೇ ನಿರಪರಾಧಿ. ನಾಲಿಗೆ ಸುಮ್ಮನೆ ಮಾತಾಡಬೇಕು. ಹಾಗೆ ಯಾಕೋಬ 1:26 ವಚನದಲ್ಲಿ ಸದ್ಭಕ್ತನೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣ ಹಾಕದಿದ್ರೆ ಅವನ ಭಕ್ತಿ ವ್ಯರ್ಥ, ಅವನ ಭಕ್ತಿ ನಿತ್ಯ ಭಕ್ತಿ. ಅವನು ಎಷ್ಟು ಭಕ್ತಿಯಲ್ಲಿ ವೇಸ್ಟ್. ಸದ್ಭಕ್ತನೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣ ಹಾಕದಿದ್ರೆ ಅವನ ಭಕ್ತಿ ವ್ಯರ್ಥ. ಯಾಕೋಬ 1:26. ಹೀಗೆ ಪೇತ್ರ ಹೇಳಿದಂಥ ಮಾತು ನಾಲಿಗೆ ಒಂದು ಅಧರ್ಮ ಕೂಪವಾಗಿ ಚಿಕ್ಕದಲ್ಲಿರುತ್ತದೆ. ಪ್ರತಿ ಮನುಷ್ಯ ಎಲ್ಲರೂ ನಮ್ಮೊಟ್ಟಿಗೆ ತಂದಿದ್ದಾನೆ, ಈ ನಾಲಿಗೆ ನಮ್ಮೊಟ್ಟಿಗೆ ತಂದಿದ್ದಾನೆ. ಹಾಗೆ ನಾಲಿಗೆ ಎಷ್ಟು ಡೇಂಜರ್. ನಾವೀಗಾಗಲೇ ನೋಡಿದ್ವಿ ಪ್ರಿಯ ರೋಮ ನೀತಿ ಕೃತ್ಯಗಳನ್ನು ಮಾಡುವುದಕ್ಕೋಸ್ಕರ ನನ್ನ ಅಂಗಗಳನ್ನು ಉಪಯೋಗಿಸಿದ್ದೇನೆ, ಅದರಲ್ಲಿ ನಾನು ಸಮರ್ಪಣೆ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಇದೆ. ನಮ್ಮ ಕಣ್ಣುಗಳನ್ನು, ನಮ್ಮ ನಾಲಿಗೆಯನ್ನು ಅಥವಾ ಕೂತಿರುವಂಥ ನಾಲಿಗೆಯನ್ನು ನಾವು ಭಯಕ್ಕೆ ಅಥವಾ ನಮ್ಮ ವಶಕ್ಕೆ ಅಥವಾ ಕಂಟ್ರೋಲ್ಗೆ ತೆಗೆದುಕೊಳ್ಳಲಿದೆ. ನಮ್ಮ ಭಕ್ತಿ ಹೀನವಾದ ನೀತಿ ಕ್ರಿಯೆಗಳಿಗೆ ನಮ್ಮ ಅಂಗಗಳನ್ನು ಬಳಸಿಕೊಳ್ಳುತ್ತೆ. ನಾವು ಲೆಕ್ಕ ಕೊಡಿ. ಹೀಗೆ ನಮ್ಮ ಅಂಗಗಳನ್ನು ನೀತಿ ಕ್ರಿಯೆಗಳಿಗೆ ಬಳಸುವ ಮೂಲಕ ನಮ್ಮಲ್ಲಿ ಸಮರ್ಪಣೆ ಇರಬೇಕೆಂಬುದಾಗಿದೆ ಎಂಬ ವಾಕ್ಯ ರೋಮ 6:13 ಸ್ಪಷ್ಟಪಡಿಸುತ್ತೆ. ಇನ್ನು ನಮಗೆ ಇಷ್ಟವಾದದ್ದನ್ನು ಪ್ರಿಯವಾದದ್ದನ್ನು ಸಮರ್ಪಿಸುವಲ್ಲಿ ನಾವು ಮುಂದೆ ಆದಿಕಾಂಡ 22:2 ಈ ಸಾಕನನ್ನು ಅಬ್ರಹಾಮ ದೇವರಿಗೆ ನೀತಿರೂಪವಾಗಿ ಸಮರ್ಪಿಸಿದರು. ಇಸಾಕ ಅಬ್ರಹಾಮನಿಗೆ ಇಷ್ಟವಾದದ್ದನ್ನು 100 ವರ್ಷದಲ್ಲಿ ಸಿಕ್ಕಿದಂಥವನ್ನು ಅದನ್ನೇ ಸಮರ್ಪಿಸಲಿಕ್ಕೆ ಆತನ ಹಿಂದೆ ಮುಂದೆ ನೋಡಬೇಕು. ಆವಾಗ ದೇವರು ನಿನ್ನ ಒಬ್ಬನೇ ಒಬ್ಬರು ಇಸಾಕನನ್ನು ಕಳಿಸಿ ಯಜ್ಞವನ್ನು ಅರ್ಪಿಸಬೇಕು. ಹಿಂದೆ ಮುಂದೆ ನೋಡಬೇಕಾದ ನನ್ನ ಆಪ್ತ ಸ್ನೇಹಿತರಿಗಾಗಿ ದೇವರನ್ನು ನಂಬಿಕೊಂಡು ಅಬ್ರಹಾಮ ಎಂಬಂತ ಹೆಸರು ಮಾಡಲ್ಪಟ್ಟ. ಯಾಕೆ? ದೇವರೊಂದಿಗೆ ದೇವರಿಗೆ ಮೆಚ್ಚುಗೆಯಾಗಿ ದೇವರನ್ನು ಆಳವಾಗಿ ಪ್ರೀತಿಸುವ ದೇವರ ಸಂಕಲ್ಪವನ್ನು ಈಡೇರಿಸಿ ಈ ರೀತಿಯಲ್ಲಿ ಮಾಡಲ್ಪಟ್ಟ.
ಹಾಗಿದ್ರೆ ನಾವು ಇಷ್ಟಪಡ್ತಿರೋ ವಸ್ತುಗಳು ಯಾವುದು? ನಮ್ಮದು ಬಂಗಾರ, ಆಸ್ತಿ, ಮಕ್ಕಳು, ಸೀರೆ, ಅಥವಾ ನಾವು ಇಷ್ಟಪಡ್ತಿರೋ ಥಿಂಗ್ಸ್. ನನಗನ್ನು ಬಿಡುತ್ತೇನೆ ಅಂತ ಹಠ ಮಾಡಿದ್ದಲ್ಲ ಕೆಲವು ಸಂಗತಿಗಳು, ಅದನ್ನೆಲ್ಲ ನಾವು ತ್ಯಜಿಸಬೇಕು. ಅದರಲ್ಲಿ ನಮಗೆ ಸಮರ್ಪಣೆ. ಕೆಲವು ಜನರು ಅತಿಯಾಗಿ ಮಕ್ಕಳನ್ನು ಪ್ರೀತಿಸ್ತಾರೆ, ಅಂತ ಮಕ್ಕಳು ದೂರ ಆಗ್ತಾರೆ. ದಯವಿಟ್ಟು ಅತಿಯಾಗಿ ಯಾರನ್ನು ಪ್ರೀತಿಸ್ತಾರೆ, ಅತಿಯಾಗಿ ಯಾರನ್ನು ಹಚ್ಚಿಕೊಂಡ್ರೆ ನಮ್ಮ ಡ್ಯೂಟಿ ಅವರಿಗೋಸ್ಕರ ನಾವು ಪ್ರಾರ್ಥಿಸು, ಅವರಿಗೋಸ್ಕರ ನಾವು ಚಿಂತಿಸು, ಅವರನ್ನು ಪ್ರತಿದಿನ ದೇವರಿಗೆ ಒಪ್ಪಿಸು. ಪ್ರತಿದಿನ ನಾನೆಲ್ಲ ನೀನು ನಡೆಸುವಾಗಲಾಗಿ ಜವಾಬ್ದಾರಿಯ ದೇವರಿಗೆ ಆ ಕಾರ್ಯಭಾರವನ್ನು ದೇವರಿಗೆ ವಹಿಸು. ಆವಾಗ ನಿನಗೆ ನಾನು ಕೊಟ್ಟರು ಅಧಿಕವಾಗಿ ಅದರ ಮೇಲೆ ಮಮತೆ ಇದೆ, ನನ್ನ ಮೇಲೆ ಅಧಿಕವಾಗಿ ಮಮತೆ ಇಟ್ಟು ಆ ಕಾರ್ಯಭಾರವನ್ನು ನನಗೆ ವಹಿಸಿದ್ರಿಂದ ನಿನ್ನ ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ಳುತ್ತೇನೆ. ಎಷ್ಟು ಚಿಂತನಾಗಿ ಸಮಾಧಾನವಾಗಿ ನೀನು ಟೂ ಮಚ್ ಅದನ್ನು ಮಾಡ್ತಾರೆ, ನಿನ್ನ ಪ್ರಿಯವಾದದನ್ನು ಟೂ ಮಚ್ ಪ್ರೀತಿಸ್ತಾರೆ. ಆ ಥರ ನಾನು ಪ್ರೀತಿಸ್ತೀನಿ ಎಂಬುದಾಗಿ ದೇವರು ನಮ್ಮ ಮಕ್ಕಳ ಬಗ್ಗೆ, ನಮ್ಮ ವಸ್ತುಗಳ ಬಗ್ಗೆ, ನಮ್ಮ ಆಸ್ತಿ ಬಗ್ಗೆ ಯಾವುದೇ ಅದರ ಬಗ್ಗೆ ದೇವರು ಕಾಳಜಿ ವಹಿಸ್ತಾರೆ. ನಾನು ಯಾವತ್ತೂ ದೇವರಿಗೆ ಹೇಳ್ತೀನಿ, ಸ್ವಾಮಿ ಇಲ್ಲಿ ಬರುವಾಗ ಏನನ್ನು ತಗೊಂಡು, ನಿನ್ನ ಬಳಿಗೆ ಬರುವಾಗ ನಾನು ಏನನ್ನು ತಗೊಂಡು, ನಿನ್ನಲ್ಲಿ ಕೊಟ್ಟಿದ್ದು ಅದನ್ನು ನಾನು ನಿಷ್ಠೆಯನ್ನು ಹೇಗೆ ಕಾಪಾಡಿಕೊಂಡು ಸಾಗಿದ್ದು, ಅದರಲ್ಲಿ ಹೇಗೆ ನಿಮಗೆ ಮೆಚ್ಚುಗೆಯಾಗಿದ್ದು ಹಾಗೆ ಮುಂದೆನೂ ಅದರ ಬಗ್ಗೆ ನನಗೆ ಚಿಂತೆ ಆದರೆ ಆ ಕಾರ್ಯಭಾರವನ್ನು ವಹಿಸ್ತೀನಿ. ಮುಂದೆನೂ ಕಾಪಾಡಿಕೊಂಡು ನಿನ್ನನ್ನು ಮೈಮೆ ಪಡಿಸುವಂತೆಯೋ ಕಿಚ್ಚನ್ನು ನಾನು ಇಷ್ಟಕೊಡ್ತೀನಿ. ನನಗೆ ಅದು ನಂಬಿಕೆ ಇದೆ, ಇಷ್ಟಕೊಂಡು ಅದರಲ್ಲೂ ಸಮರ್ಪಣೆ ನಮ್ಮ ವಸ್ತುಗಳು, ನಮ್ಮ ಆಸ್ತಿಗಳು, ನಮ್ಮ ಒಡಹುಟ್ಟಿದವರೆಲ್ಲರೂ, ನಮ್ಮ ಪ್ರೀತಿಸುವವರೆಲ್ಲರೂ, ನಮ್ಮ ಕೆಟ್ಟ ವಿಷಯವನ್ನು ಕೆಟ್ಟ ಚಟವನ್ನು ಬಿಡಲಿಕ್ಕೆ ಆಗಲ್ಲ. ಅದರಲ್ಲೂ ನಮಗೆ ಸಮರ್ಪಣೆ ಇರಬೇಕು. ಹಠ ಅನ್ನುವಂಥದ್ದು ಮಂತ್ರ ತಂತ್ರದಷ್ಟೇ ಕೆಟ್ಟದೆಂಬುದಾಗಿ ಒಂದು ಸುಂದರ ದೇವಿ ಪತ್ರಿಕೆಯಲ್ಲಿ ಓದಲಾಗಿದೆ. ಮಂತ್ರ ತಂತ್ರದಷ್ಟೇ ಕೆಟ್ಟದು. ಯಾರು ನಮಗೆ ಮಂತ್ರ ತಂತ್ರ ಮಾಡಬೇಕಾಗಿದೆ? ಮಂತ್ರ ತಂತ್ರವೇ ಅದರೊಳಗೆ ಏನಾಗುತ್ತೆ ನಮಗೆ ಕೇಳಿ ಮಾಡುವಂಥದ್ದು. ಹಾಗೆಯೇ ನಮ್ಮ ಹಠ, ನಮ್ಮ ಭಕ್ತಿ ಅದು ಮಿಥ್ಯ ಭಕ್ತಿಗೆ ಸಮಾನ ಅಂತ ಎಷ್ಟು ಹೋಗುವ ಸಮೇತ ಅಷ್ಟು ಸುಲಭದಲ್ಲಿ ದೇವರಿಗೆ ಮೆಚ್ಚುಗೆ. ನಾವು ತಗ್ಗಿಸಿಕೊಂಡು ಭಯಭಕ್ತಿ, ದೇವರ ವಾಕ್ಯದ ಪ್ರಕಾರ ಸಾಗುವುದು, ಅದಕ್ಕೆ ವಿಧೇಯರಾಗುವುದು, ನಮ್ಮ ಹಠವನ್ನು ಕಂಪ್ಲೀಟ್ ಬಿಡುವುದು, ಇದರಲ್ಲೆಲ್ಲ ನಮ್ಮಲ್ಲಿ ಸಮರ್ಪಣೆ ಇದೆ. ಅದು ದೇವರಿಗೆ ಮೆಚ್ಚುಗೆ. ಎಲ್ಲಿ ನಾವು ಫೇಲ್ಯೂರ್ ಆಗ್ತಿದ್ದೇವೆ, ಫೇಲ್ಯೂರ್ ಆಗದಂತೆ ನಾವು ಪಾಸ್ ಆಗಬೇಕಿದ್ರೆ ಈ ವಿಷಯದಲ್ಲೆಲ್ಲ ನಾವು ಮಾತು ಕೇಳಬೇಕು. ಇದರಲ್ಲಿ ನಮಗೆ ಸಮರ್ಪಣೆ ಇರಬೇಕು. ನಿಮ್ಮ ಇಷ್ಟವಾದ ಸಂಗತಿಗಳಲ್ಲಿ ಸಮರ್ಪಣೆ ಮಾಡಿ. ನಮ್ಮಲ್ಲಿ ಹೆಚ್ಚಿನವರಲ್ಲಿ ಈಗೋ, ಸ್ವಾಭಿಮಾನ, ಸ್ವಾರ್ಥ ಹೆಚ್ಚಾಗಿ ಸತ್ತು ಪರವಾಗಿ ಸ್ವಾರ್ಥ. ಯಾರ ಹತ್ರ ಹಠ ಮಾಡೋದು? ನಿಮ್ಮ ಆತ್ಮದೊಂದಿಗೆ ದೇವರು. ಇದು ದೇವರಿಗೆ ಒಳ್ಳೆಯದಲ್ಲ, ನಿಮಗೆ ಒಳ್ಳೆಯದಲ್ಲ. ದೇವರಿಗೆ ಪ್ರತಿದಿನ ನೀವು ದುಃಖಿಸುವ ಆತ್ಮವಾಗಿ ಮಾಡಬಾರದು. ನಾವು ಏನಾದರೂ ದಾಸರು ದೇವರ ಕೈ ಒಮ್ಮೆ ಮರಕ್ಕೆ ಎಂಬುದಾಗಿ ತಿಳ್ಕೊಂಡ್ರೆ ನಾವು ಮಠದಲ್ಲಿ ಹೋಗಲ್ಲ. ನಮ್ಮ ಸ್ವಾಭಿಮಾನವೇ ಹೆಚ್ಚು ಎಂಬುದಾಗಿ ಭಾವಿಸಿ ತೀವ್ರ ಸ್ವಾಭಿಮಾನ ಮಾಡುವಂಥ ನಮ್ಮ ಎಲ್ಲ ಕಾರ್ಯಕಲಾಪಗಳಿಗೆ ನಾವು ಒಬ್ಬೊಬ್ಬರು ಮಾಡಿದ ಚೆನ್ನಾಗಿ. ಹಾಗಾಗಿ ಎಲ್ಲ ವಿಷಯಗಳನ್ನು ಒಳಗೊಂಡು ನೀವು ಮುಂದೆ ಹೋಗ್ಬೇಕಂತ ದೇವರೊಂದು ಮಾತ್ರ ನೀಡಿದ್ದಾರೆ, ಸಂಕಲ್ಪ ನೀಡಿದ್ದಾರೆ. ಮತ್ತೆ ಯಾರ ಹತ್ರ ನಾವು ಮಾಡೋದು? ನಾವು ಏನು ಮಾಡ್ತೀವಿ ಅದನ್ನು ಗೊತ್ತಾಗುತ್ತೆ. ಅದರಲ್ಲಿ ನಮಗೆ ಸಮರ್ಪಣೆ ಇದೆ. ಮನುಷ್ಯ ದಯ ಬೇಕು, ದೇವರ ಸಮ್ಮತಿ ದಯ ಬೇಕು. ಆ ದಯೆ ಇದ್ರಲ್ಲಿ ಮನುಷ್ಯನ ಸಮ್ಮತಿ ಎರಡು ಕೂಡಿದಾಗ ಮಾತ್ರ ದೇವರ ಕಾರ್ಯ ನೆರವೇರುವುದು. ನಿನ್ನ ಕಾರ್ಯಭಾರವನ್ನು ವಹಿಸು.
ಸ್ವಾರ್ಥ ಬಿಟ್ಟು ಬರಬೇಕು. ಯಾವ ವಿಷಯದಲ್ಲಿ? ನಮ್ಮ ವಿಷಯದಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಅಂಗಗಳಲ್ಲಿ, ನಮ್ಮ ನಾಲಿಗೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಸ್ವಾಭಿಮಾನಿಗಳಾಗಿ ಸಾಗಿದ್ರೆ ಅದರಲ್ಲಿ ಏನೂ ಲಾಭ ಇಲ್ಲ. ಹಠತ್ವಕ್ಕೆ ಮತ್ತು ತಂತ್ರಗಳಿಗೆ, ಅವಿಧೇಯತ್ವಕ್ಕೆ ಮತ್ತು ಉತ್ತರ ಸಿಗದೆ ಸಾಗುತ್ತದೆ. ಈ ವಿಷಯದಲ್ಲಿ ತಿಳುವಳಿಕೆ ನಮ್ಮ ಹತ್ರ ಬರುವಾಗ ಸಮರ್ಪಣೆ ನಮ್ಮಲ್ಲಿರಬೇಕು. ನಾನು ಯಾವತ್ತೂ ಹೇಳ್ತೇನೆ, ಒಬ್ಬ ತೀರ ನಾನು ಉತ್ತಮ ಎಂಬುದಾಗಿ ಭಾವಿಸಿ ಕಡೆಗೆ ಕೀಳು ಮಟ್ಟದಿಂದ ಜೀವ ಹೋಗುವಾಗಲೇ ಮುಗಿಸ್ಕೊಂಡಂತೆ ಅವನು ನೀನು ದೂರ ಎಂಬುದಾಗಿ ಹೇಳಿದ್ದಕ್ಕೆ ಕೀಳು ಮಟ್ಟದ ದೈವ ಸಂಕಲ್ಪವನ್ನು ಹತ್ರ ಬಂದಂತೆ. ನಮ್ಮಲ್ಲಿ ಸಮರ್ಪಣೆ ಇದೆಯಾ? ನಾವು ಅದು ಬೇಡ ಇದು ಬೇಡ ನಮ್ಮದೇ ಆಗಬೇಕೆಂಬುದಾಗಿ ಭಾವಿಸಿದ್ದೆ ಆದರೆ ಅದು ಲಾಸ್ಟಿಗೆ ನಮಗೆ ಏನೂ ಸಿಗದೆ ಇದು ದೈವ ಸಂಕಲ್ಪ. ಒಂದು ಸಲ ಒಂದು ತಂದೆಗೆ ಕೋಲನ್ನು ಹೊಡೆದಂತ ಪಾಟಿಯ ಮಗಳು ಗರ್ಭಿಣಿ. ಆ ಮಗು ಸ್ವಾಮಿ ಆ ದನ ಕುಂತುಕೊಂಡು ಕಣ್ಣೀರು ಸುರಿಸುತ್ತಾ ಹೊರತು ಆ ಕಣ್ಣೀರು ಬರೋದನ್ನು ಕಣ್ಣಲ್ಲಿ ನೋಡ್ತಾ ಇದ್ದೇವೆ. ನಾವು ದನದ ಜೊತೆ ಅತ್ತೇವೆ. ಮನುಷ್ಯರಿಗೆ ಇಷ್ಟೊಂದು ಕಠಿಣತ್ವವನ್ನು ಯಾಕೆ ಸ್ವಾಮಿ ಎಂಬುದಾಗಿ ಆಗ್ತೇವೆ. ಆ ಗಡಿಗೆ ಗೊತ್ತಾಗಿಲ್ಲ ನಮಗೆ ದಿನಾವಾಯಿತು ಅವರನ್ನು ನೋಡುವಾಗಂತೂ ವಶೋಪತಿ ಆಯಿತು. ಒಂದು ಮುದ್ದು ಪ್ರಾಣಿಗೆ ನೀನು ಹೊಡಿಬೇಕಿದ್ರೆ ನೀನು ಎಂಥ ಕಟು ಪ್ರಾಣಿನ ಮಾತಾಡಬಾರ್ದೇನೋ ಅಂತ ತೀರ್ಮಾನಕ್ಕೆ ಬಂದೆವು. ಯಾವಾಗ ದೇವರು ಮಾಡಿದ ಈಗ ಕಟುಕರಿಗೂ ನಾವು ಪ್ರಾರ್ಥಿಸೋದು, ವೈರಿಗಳನ್ನು ಪ್ರೀತಿಸೋದು ನಮ್ಮ ಧರ್ಮ. ದೇವರು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಹಾಗೆ ಆ ಗಂಡಸಿನ ಮಗಳೆತ್ತು ಕುಂಟು ನೋವಾಗಿ ಮಾಡಿದ್ದು ನೋವಾಗಿ ದೈವ ಸಂಕಲ್ಪ ಬೇಗನೆ ಈಡೇರಿತು. ನೀನೇನು ಬಿತ್ತುತ್ತೆ ಅದನ್ನು ಬೈಯಬೇಕು. ಸ್ವಾರ್ಥವನ್ನು ಸ್ವಾಭಿಮಾನವನ್ನು ಹೆಚ್ಚೆಚ್ಚಾಗಿ ನಿಂದೆ ಓದವನ್ನು ಬಿದ್ದಿದ್ರೆ ಕಠಿಣತ್ವ ಅನಿಸುತ್ತೆ. ಮತ್ತೆ ಯಾವುದು ಗೊತ್ತಾಗಲ್ಲ, ಮನಸ್ಸು ತುಂಬ ದೇವರ ಭಯದಿಂದ ನಾವು ಇರಬೇಕಾದ್ರೆ ನಮ್ಮಲ್ಲಿ ಕಠಿಣವಾಗಿ ಯಾವ ಪಾಪವಾಗಿ ಅಂತ ಹೇಳ್ತಾರೆ. ಈ ವಿಷಯದಲ್ಲಿ ನಾವು ಎದ್ದಿದ್ದೇವೆ. ಸಮರ್ಪಣೆ ನಮ್ಮದಿದ್ದೇವೆ. ನಮ್ಮೆಲ್ಲ ಅಂಗಗಳನ್ನು ನೀತಿ ಕ್ರಿಯೆಗಳನ್ನು ಮಾಡಲಿಕ್ಕೆ ಸಮರ್ಪಣೆಯನ್ನು ಮಾಡಬೇಕೆಂಬುದಾಗಿ ಇಬ್ಬರು 6:13 ಹೇಳುತ್ತೆ. ಹಾಗೆ ಆದಿಕಾಂಡ 7:2 ಅಬ್ರಾಮನಿಗೆ ದೇವರು ಹೇಳಿದಂಥ ಮಾತು, ಇಷ್ಟಪಡುವ ವಸ್ತುಗಳನ್ನು ಸಮರ್ಪಿಸಬೇಕು. ನಮಗೆ ಇಷ್ಟ ಯಾವುದನ್ನು ಕಲಿಸಬೇಕು. ಈ ಒಂದು ಊಟದ ಸಮಯದಲ್ಲಿ ನಮಗೆ ಇಷ್ಟ ಇಲ್ಲ ಭಾವಿಸ್ಕೊಂಡು ಅದನ್ನೇ ತಿನ್ನಬಾರದು. ಅದರಿಂದ ಹೇಳಿ ದೇವರು ಏನು ಕೊಡ್ತಾರೋ ತಿಂತ ಹೋಗ್ತೇವೆ. ಅದರಿಂದ ನಮಗೆ ಹೇಳಿ ನಾವು ತೀವ್ರ ಇಷ್ಟಪಡುವ ಸ್ವಲ್ಪ ಮಾಡಬೇಕು. ಅದರಿಂದ ನಮಗೆ ಕಾಯಿ ಕೊಡಬೇಕು. ಅದರಿಂದ ನಮಗೆ ನಷ್ಟ ಆಗಬೇಕು. ಅದ್ರ ಕಡೆಗೆ ಸಿಗದೆ ಹೋಗಬೇಕು. ಅದನ್ನು ಸ್ವಲ್ಪ ಮಾಡಬೇಕು. ಇದು ದೈವ ಸಂಕಲ್ಪ. ಹಾಗಂತ ನಾವು ಮುದ್ದೆ ಬಿಡಬೇಕ, ಅನ್ನ ಬಿಡಬೇಕ. ಅದನ್ನು ಅತಿಯಾಗಿ ನಾವು ಪ್ರೀತಿಸ್ತೇವೆ. ಮುಂಜಾನೆ ಹೋಗ್ತಿದ್ರೆ, ಮಧ್ಯಾಹ್ನ ಹೋಗ್ತಿದ್ರೆ, ಸಂಜೆ ಹೋಗ್ತಿರ್ತೀವಿ. ಅತಿಯಾಗಿ ಪ್ರೀತಿಸ್ತಿಲ್ಲ. ಅತಿಯಾಗಿ ಪ್ರೀತಿಸುವಂತ ಅಥವಾ ಅತಿಯಾಗಿ ನಮ್ಮಲ್ಲಿರುವಂತ ಕೆಲವು ಕೆಟ್ಟದ್ದನ್ನು ಅಥವಾ ಕೆಲವು ಅತಿಯಾಗಿ ಇಂದಿರ ಆಗಲ್ಲ ಅನ್ನೋದನ್ನು ನಾವು ಬಿಟ್ಟು ಬಿಡಬೇಕು. 100 ವರ್ಷದಲ್ಲಿ ಆ ಬ್ರಾಹ್ಮಣಿಗೆ ದೇವರು ಮಗುವನ್ನು ಕೊಟ್ಟರೆ ಅಲ್ಲಿ ಟೆಸ್ಟ್ ಮಾಡಿದ್ರು. ಆ ಬ್ರಾಹ್ಮಣ ಮಗುವಿನ ಮೇಲೇ ಆಸಕ್ತಿ ಪ್ರೀತಿ ಇರುತ್ತೋ ಅಥವಾ ನಾನು ಕೊಟ್ಟ ದೇವರ ನನ್ನ ಮೇಲೆ ಆಸಕ್ತಿ ಪ್ರೀತಿ ಇರುತ್ತೆ ಎಂಬುದನ್ನು ಚೆಕ್ ಮಾಡುವಾಗ ನೀನೇ ಕೊಡ್ತೀನಿ, ನೀನೇ ತಗೊಳ್ತೀನಿ, ಸಂತೋಷವಾಗಿ ನಾನು ನಿಮಗೆ ಕೊಡ್ತೀನಿ ಎಂಬುದಾಗಿ ಆ ಬ್ರಾಹ್ಮಣ ಮುಂದೆ ಬಂದ. 100 ವರ್ಷದಲ್ಲಿ ಸಿಕ್ಕಿದಂಥ ಮಗುವನ್ನು ಆ ಬ್ರಾಹ್ಮಣ ಕೊಡ್ಲಿಕ್ಕೆ ಸಿದ್ಧನಾದಾಗ ಅವನ ಮನಸ್ಸು ಹೆಂಗಿದೆ? ಸಮರ್ಪಣೆಯ ಮನಸ್ಸು, ಸಮರ್ಪಣೆಯ ಜೀವಿತವಾಗಿತ್ತು. ಅದಕ್ಕೆ ದೇವರು ಹೇಳ್ತಿದ್ದಾರೆ, ಇಷ್ಟವಾದ ವಸ್ತುಗಳನ್ನು ನಮ್ಮಲ್ಲಿ ಸಮರ್ಪಣೆ ಇರಬೇಕು. ಸಮರ್ಪಣೆ ಇಲ್ಲದಿದ್ದರೆ ಅದು ಸಿಗಲ್ಲ. ಯಾವುದೇ ನಾವು ಪ್ರತಿದಿನ ದೇವರ ಬೇಡ್ತಿದ್ರು
ಬೇಡಿಕೆಗೆ ದೇವರಿಗೆ ನೆಚ್ಚಿಗೆ ಅದರಲ್ಲೂ ಸಮರ್ಪಣೆ. ಆವಾಗ ದೇವರು ಸಮರ್ಪಣೆಯನ್ನು ತಲುಪಬೇಕಾಗಿದ್ದಾರೆ. ಹಾಗೆ ನಮ್ಮ ಆತ್ಮವನ್ನು ದೇವರಿಗೆ ಇಕ್ಕಟ್ಟಲ್ಲಿ, ನೋವಿನಲ್ಲಿ, ಹೋರಾಟದಲ್ಲಿ, ಕಷ್ಟದಲ್ಲಿ, ದುಃಖದಲ್ಲಿ, ಶೋಧನೆಯಲ್ಲಿ, ನಿಂದೆ, ಅವಮಾನದಲ್ಲಿ ಇನ್ನೇನು ಬಿದ್ದು ಹೋದೆ ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮ ಆತ್ಮವನ್ನು ದೇವರಿಗೆ ಅರ್ಪಣೆ ಮಾಡುವಂಥ, ಸಮರ್ಪಣೆ ಮಾಡುವಂಥ ಒಂದು ಅಂಶ ನಾವು ತಿಳಿದಿರಬೇಕು. ಅದನ್ನು ನಾವು ಕಲಿತುಕೊಳ್ಳಬೇಕು. ಏನೆಂದರೆ ಪೌಲನ್ನು ಹೇಳ್ತಿದ್ದಾರೆ, 1 ಪೇತ್ರ 4:19 ಪೇತ್ರ ಹೇಳಿದ್ದಾರೆ, ಪೌಲ ಹೇಳಿದ್ದಾರೆ, ದಾವೀದ ಹೇಳಿದ್ದಾರೆ. ಏನಿದ್ರಲ್ಲಿ ಎಲ್ಲ ಅನುಭವಿಸಿ ನಮ್ಮ ಅನುಭವದಲ್ಲಿ ಕಷ್ಟದಲ್ಲಿ, ಹೋರಾಟದಲ್ಲಿ, ಚಿಂತೆಯಲ್ಲಿ, ನೋವಿನಲ್ಲಿ ತೀರ ಬಿದ್ದೆ ಎಂಬುದಾಗಿ ನಮ್ಮನ್ನು ಜನರು ಅಲ್ಲಾಡಿಸುವ ಸ್ವಾಮಿ ನನ್ನನ್ನು ಕೈಯಲ್ಲಿ ನಡೆಸುವ, ನನ್ನ ಕೈಯಲ್ಲಿ ಏನು ನನ್ನ ದೇಹವನ್ನು ನಾನು ಬಿದ್ದೆ ಸಹ ನನ್ನನ್ನು ಕೈಯಲ್ಲಿ ನಡೆಸು. ನಾನು ಬಿದ್ದೆ ನೀನು ನನಗೆ ಎಬ್ಬಿಸು, ಕೈ ಎತ್ತಿ ನಡೆಸು. ಆ ವಿಷಯದಲ್ಲಿ ನಾನು ದುರುತರಾಗಿ ಅಥವಾ ಹಾರದಾಗಿ ಅಥವಾ ಸೋತು ಹೋಗದಾಗಿ ಅಥವಾ ನಂದೇ ಹಠವನ್ನು ಮಾಡದಾಗಿ ಅಥವಾ ಸಾಯದಾಗಿ ಅಥವಾ ನೇರವಾಗಿ ನನ್ನ ಕೈ ಎತ್ತಿ ನಡೆಸುವುದನ್ನು ಆತ್ಮವನ್ನು ದೇವರಿಗೆ ಒಪ್ಪಿಸಿದ್ದರೆ ದೇವರು ಕೈ ಎತ್ತಿ ನಡೆಸಿ ನನಗೆ ತಾಳ್ಮೆ ಕೊಡ್ತಾರೆ, ದುರ್ಗುವುದನ್ನು ಬಿಡಿಸುವಂಥ ಪ್ರಚೋದನೆ. ನಿನ್ನೆ ಜಾಗದಲ್ಲಿ ನಾನು ಪಾರಸ್ಟೇಷನ್ ಒಂದು ದೇವರಿಗೆ ಏನು ಸ್ವಾಮಿ ಇಷ್ಟೇ ಅಂತ ಹೇಳುವಾಗ ದೇವರು ಒಂದು ಸೇವಕರ ಮೂಲಕ ಹಾಡು ಏನಂದರೆ, ಎಲ್ಲವೂ ನನ್ನದೇ, ಎಲ್ಲವೂ ನನ್ನದೇ, ಎಲ್ಲವೂ ನನ್ನದೇ. ಹಾಗಾಗಿ ನೀನು ಓದಿ ಮಾಡಬೇಡ, ನೀನು ಮುಂದಿಟ್ಟಿದೆ, ನೀನು ಅದನ್ನು ನಡೆಸ್ತೀನಿ ಅನ್ನೋದು. ನಿನ್ನನ್ನು ದೃಷ್ಟಿಸ್ತೀನಿ, ನಿನಗೆ ಒಪ್ಪಿಸ್ತೀನಿ, ನೀನು ಅದನ್ನು ನಡೆಸ್ತೀನಿ. ಆ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ದೇವರು ಕೊಟ್ಟಿರುವಂಥ ಮಾತು, ಹಾಡಿನ ಸೇವಕರು ದೇವರು ಹೆಂಗೆ ನನ್ನ ಕಾರಣ ನನ್ನದೇ, ನೀನು ನನ್ನ ನೋವು, ಎಲ್ಲಿಲ್ಲದ ಫಲ, ಎಲ್ಲಿಲ್ಲದ ಧೈರ್ಯ ಮತ್ತು ಅದನ್ನು ಬಿಟ್ಟು ಎಷ್ಟು ಸುಂದರವಾಗಿ ಆರಾಮಾಗಿದೆ. ನಮ್ಮ ವಾಗಕ್ಕೆ ದೇವರು ಎಷ್ಟು ಮಟ್ಟಿಗೆ ಪ್ರೀತಿ ತೋರಿಸ್ತಾರೆ ಅನ್ನೋದನ್ನು ವಾಕ್ಯದಲ್ಲಿ ನಮಗೆ ಅರ್ಥ. ಹಾಗಾಗಿ ದೇವರ ವಾಕ್ಯ ಹೇಳ್ತಿದೆ, ನಿಮ್ಮ ಆತ್ಮವನ್ನು ದೇವರಿಗೆ ಒಪ್ಪಿಸುವ ಸಮರ್ಪಣೆಗೆ. ಇನ್ನು ದೇವರ ವಾಕ್ಯ ಕೀರ್ತನೆ 37:30 ನೋಡ್ರಿ, ನನ್ನ ಧರ್ಮೋಪದೇಶವು ಅವನ ಹೃದಯದಲ್ಲಿ ನಾವು ಜಾರದೆ, ನೀತಿವಂತನ ಬಾಯಿ ಸುಜ್ಞಾನವನ್ನೇ ನುಡಿಯುತ್ತದೆ, ಅವನ ನಾಲಿಗೆ ನ್ಯಾಯವನ್ನೇ ಹೇಳುತ್ತೆ. ಅವನ ಹೃದಯದಲ್ಲಿ ನನ್ನ ಧರ್ಮೋಪದೇಶ ಇರುವುದರಿಂದ ಅವನು ಜಾಗಕ್ಕೆ ಸಾಧ್ಯನೇ ಇಲ್ಲ. ಯಾರು ನೀತಿವಂತ? ಅವನ ಬಾಯಿ ಸುಜ್ಞಾನವನ್ನು ನುಡಿಯುವುದು, ಅವನ ನಾಲಿಗೆ ನ್ಯಾಯವನ್ನೇ ಹೇಳುವಂಥದ್ದು. ಅವನ ಅನ್ಯಾಯವಾಗಿ ಅಧರ್ಮವಾಗಿ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಆದರೆ ದುಷ್ಟನ ಆಲೋಚನೆ ಅಲ್ಲ, ಅವನು ಬೀಳಿಸುವುದನ್ನು ಅವನಿಗೆ ನೆಮ್ಮದಿ. ನೀತಿವಂತನ ಹೃದಯದಲ್ಲಿ ನನ್ನ ಜೀವನ ವಾಕ್ಯದಿಂದ ಅವನು ಜಾಗಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಜೀವವುಳ್ಳ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವ ಮೂಲಕವೂ ಪ್ರತಿದಿನ ಸಮರ್ಪಣೆಯಿಂದ